ಸುಮಾರು ದಿನಗಳ ನಂತರ ಪದ್ಮನಾಭ ನಗರಲ್ಲಿ ನನ್ನ ಫೇವರೇಟ್ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಗೆ ರಿವಿಸಿಟ್ ಮಾಡಿದೆ ಗುರು. ಇಲ್ಲಿ ಸಿಗುವಂತ ಫುಡ್ ಅಂತೂ ನನ್ನ ಪರ್ಸನಲ್ ಫೇವರೇಟ್. ಜಾಗ ಯಾವ್ದು ಅಂತ ಕೇಳ್ತೀರಾ? 10th ಕ್ರಾಸ್ 18 ಮೈನ್ ರೋಡ್ ಪದ್ಮನಾಭ ನಗರ ಲೊಕೇಟ್ ಆಗಿರ್ತಕ್ಕಂಥ ಶ್ರೀ ಸ್ಟೈನಿ ಇಟಾಲಿಯನ್ ಅಂತ. ಇವರ ಮೆನು ಆಪ್ಷನ್ ಅಂತೂ ಸಿಕ್ಕಾಪಟ್ಟೆ ವಾಸ್ಟ್ ಅಂಡ್ ಪ್ರೈಸಸ್ ಪಾಕೆಟ್ ಫ್ರೆಂಡ್ಲಿ ಆಗಿ ಇರುತ್ತೆ. ನಾವು ಮೊದಲಿಗೆ ಮ್ಯಾಚೋ ಸೂಪ್ ಇಂದ ಶುರು ಮಾಡಿದ್ವಿ, ನಂತರ ಗಾರ್ಲಿಕ್ ಬ್ರೆಡ್ ಚೀಸಿ ಆಗಿತ್ತು ಅಂತ ಅದನ್ನ ಕೂಡ ಒಂದು ತಗೊಂಡ್ವಿ. ಇನ್ನು ಸ್ಟಾರ್ಟರ್ಸ್ ಕಡೆ ಶಿಫ್ಟ್ ಆಗ್ತಾ ನಾವು ತಗೊಂಡಿದ್ದೆ ಕ್ರೀಮಿ ಮಶ್ರೂಮ್ ಹಾಗೂ ಅದ್ರ ಜೊತೆಗೆ ತಂದೂರಲ್ಲಿ ಪನ್ನೀರ್ ಟಿಕ್ಕಾ. ಎಲ್ಲಾ ಕಡೆ ಪನ್ನೀರ್ ಟಿಕ್ಕಾ ಹಾಗೆ ಕೊಟ್ರೆ ಇವರು ಸ್ಟಫಿಂಗ್ ಮಾಡಿ ವಿಭಿನ್ನವಾಗಿ ರೆಡಿ ಮಾಡಿ ಕೊಡ್ತಾರೆ. ಇನ್ನ ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಅಂತೂ ಕ್ರೀಮಿ ಮಶ್ರೂಮ್ ಅಂತೂ ಹೆಸರು ತಕ್ಕಂಗೆ ಬಹಳನೇ ಕ್ರೀಮಿಯಾಗಿ ಅದ್ರ ಜೊತೆಗೆ ಜ್ಯೂಸಿ ಆಗಿರ್ತಕ್ಕಂಥ ಮಶ್ರೂಮ್ ಪೀಸಸ್ ತಿಂತಾ ಇದ್ರೆ ಅಂತೂ ಡೆಫಿನೆಟ್ಲಿ ಇದನ್ನಂತೂ ಮಸ್ಟ್ ಟ್ರೈ ಅಂತಾನೆ ಹೇಳ್ತೀನಿ. ಖಂಡಿತವಾಗ್ಲೂ ಮಿಸ್ಸೇ ಮಾಡ್ಬಿಡಿ. ನಂತರ ಪನ್ನೀರ್ ಟಿಕ್ಕಾ ಅಂತೂ ಚಟ್ನಿ ಜೊತೆ ನಂಚ್ಕೊಂಡು ತಿಂತಾ ಇದ್ರಂತೂ ನನ್ನ ಫ್ರೆಂಡ್ ಚೆನ್ನಾಗಿತ್ತು ಅಂತ ಹೇಳಿ ಮೈನ್ ಕೋರ್ಸ್ ಕಡೆ ಶಿಫ್ಟ್ ಆಗ್ತಾ ನಾವು ತಗೊಂಡಿದ್ದೆ ಬೀಟ್ರೂಟ್ ಅಲ್ಲಿ ಮಾಡಿರ್ತಕ್ಕಂಥ ಒಂದು ಗ್ರೇವಿ ಹಾಗೂ ಅದ್ರ ಜೊತೆಗೆ ವೆಜ್ ಕಡಾಯಿ ಗ್ರೇವಿ. ಇಂಡಿಯನ್ ಬ್ರೆಡ್ಸ್ ಅಲ್ಲಿ ಬಟರ್ ಕುಲ್ಚಾ ಹಾಗೂ ರೈಸ್ ಅಲ್ಲಿ ವೆಜ್ ಬಿರಿಯಾನಿನ ಆರ್ಡರ್ ಮಾಡಿದ್ವಿ. ನೀವು ಫ್ಯಾಮಿಲಿ ಜೊತೆಗೆ ಇಲ್ಲೇ ಬಂದು ವಿಸಿಟ್ ಮಾಡಿ ತಿನ್ಬಹುದು ಅಥವಾ ಮನೇಲೆ ತಿನ್ಬೇಕಂದ್ರೆ ಝೊಮ್ಯಾಟೊ ಸ್ವಿಗ್ಗಿಲ್ ಕೂಡ ಇವ್ರು ಅವೈಲೇಬಲ್ ಇದಾರೆ, ಆರ್ಡರ್ ಮಾಡಿ ಆರಾಮಾಗಿ ತಿನ್ಬಹುದು. ಕುಲ್ಚಾಗೆ ವೆಜ್ ಕಡಾಯಿ ಕಾಮನ್ ಕಾಂಬಿನೇಷನ್ ಆಗಿತ್ತು, ಬಟ್ ಬೀಟ್ರೂಟ್ ಗ್ರೇವಿ ಅಂತೂ ವಿಭಿನ್ನವಾಗಿ ಚೆನ್ನಾಗಿತ್ತು. ಖಂಡಿತ ಟ್ರೈ ಮಾಡಿ ನೋಡಬಹುದು. ಇನ್ನ ವೆಜ್ ಬಿರಿಯಾನಿಗಂತೂ ಹಲವಾರು ತರಕಾರಿಗಳೆಲ್ಲ ಹಾಕಿ ಫ್ಲೇವರ್ಫುಲ್ ಆಗಿ ಮಾಡಿದ್ರು, ತಿನ್ನಕ್ಕಂತೂ ಅದ್ಭುತವಾಗಿತ್ತು. ಲಾಸ್ಟ್ ಅಂಡ್ ಫೈನಲ್ ಆಗಿ ಒಂದೊಳ್ಳೆ ಡೆಸರ್ಟ್ ಇಂದ ಮುಗಿಸೋಣ ಅಂತ ಸಿಸ್ಲಿಂಗ್ ಬ್ರೌನಿ ವಿತ್ ಐಸ್ ಕ್ರೀಮ್ ನ ತಗೊಂಡ್ವಿ. ಖಂಡಿತವಾಗ್ಲೂ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಒಮ್ಮೆ ವಿಸಿಟ್ ಮಾಡಿ.